ಮಲಗು ಮಲಗು. ಶಾಂತಕ್ಕ ಮನೇಲಿದ್ದೀರಾ? ಓ ಪಾರಕ್ಕ ಬಂದ್ರು ಅನ್ಸತ್ತೆ. ಹ್ಞೂ ಪಾರಕ್ಕ ಮನೇಲಿ ಇದ್ದೀನಿ, ಬಾಬಾ. ಏನ್ ಪಾರಕ್ಕ ನಿನ್ನೆ ಶಾಪಿಂಗ್ ಹೋದ್ರಿ ಅಂತೆ, ಎಂತ ಶಾಪಿಂಗ್ ಮಾಡ್ಕೊಂಡು ಬಂದ್ರಿ? ಹಾ ನಮ್ಮಂತವ್ರದೆಲ್ಲ ಏನ್ ಶಾಪಿಂಗ್ ಶಾಂತಕ್ಕ, ಇವತ್ತು ಪಮ್ಮಿದು ಹುಟ್ಟಹಬ್ಬ, ಅದಕ್ಕೆ ಮಾವ ಪಮ್ಮಿಗೊಂದು ಒಳ್ಳೆ ಡ್ರೆಸ್ ತಂದು ಹುಟ್ಟಹಬ್ಬ ಮಾಡಿ ಅಂತ ಇವ್ರಿಗೆ ಬೈದ್ರು. ಅದಕ್ಕೆ ಅವ್ರ ಅಪ್ಪ ಮಗಳು ಹೋಗಿ ತಗೊಬಂದ್ರು ಅಷ್ಟೇ. ನೀವು ಬನ್ನಿ ಆಯ್ತಾ ಶಾಂತಕ್ಕ ಇವತ್ತು ಸಂಜೆಗೆ? ಓಹೋ ಇವತ್ತು ಪಮ್ಮಿ ಹುಟ್ಟಹಬ್ಬನಾ? ಸರಿ ಸರಿ. ಏನು ಊರವ್ರನ್ನೆಲ್ಲ ಕರಿತಿದ್ಯಾ? ಇಲ್ಲ ಶಾಂತಕ್ಕ, ನೀವು ನಾವು ಗಿರ್ಜಾ ಪಮ್ಮಿದೊಂದು 4 ಜನ ಫ್ರೆಂಡ್ಸ್ ಅಷ್ಟೇ, ಸಣ್ಣಕ್ಕೆ ಮಾಡಿಬಿಡೋಣ, ಮಗಿಗೆ ಸ್ವಲ್ಪ ಖುಷಿ ಆಗುತ್ತಲ್ಲ ಅಂತ. ಹೌದು ಎಲ್ಲರ ಮಕ್ಕಳು ಕಂಡು ಅದಕ್ಕೆ ಆಸೆ ಆಗುತ್ತಲ್ಲ, ಮಾಡಿ ಮಾಡಿ. ನನ್ನಿಂದ ಏನಾದರೂ ಬೇಕಾದ್ರೆ ಕೇಳಿ ಪಾರಕ್ಕ, ನಾಚಿಕೆ ಮಾಡಬೇಡ. ಪಾರಕ್ಕ ನಿಮ್ಮಿಂದು ಒಂದು ಕೆಲಸ ಇತ್ತು, ನನಗೆ ನಿಮ್ಮ ಹತ್ರ ಒಂದು ಹೊಸ ಸೀರೆ ಇದ್ರೆ ಕೊಡ್ತೀರಾ? ಹೆಚ್ಚು ರೇಟಿನದ್ದೇನು ಬೇಡ, ಒಂದು ಸಾಧಾರಣದ ಸಾಕು. ಯಾಕೆ ನಿನಗೆ ಕೊಡ್ಲಿಕ್ಕ? ನನ್ನ ಕಪಾಟಲ್ಲಿ ಅಷ್ಟು ಬಿದ್ದಿತ್ತಲ್ಲ, ನಿನಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಗೂಡು, ಅದಕ್ಕೆ ನನ್ನನ್ನು ಯಾಕೆ ಕೇಳ್ತಿ? ನನಗಲ್ಲ ಶಾಂತಕ್ಕ, ನನ್ನ ತಮ್ಮನ ಹೆಂಡತಿಗೆ ಪಮ್ಮಿ ಬರ್ತಡೆಗೆ ಅವ್ರನ್ನು ಕರೆದಿದೆ. ಮೊದಲ ಸಲ ಅವಳು ನಮ್ಮ ಮನೆಗೆ ಬರೋದು, ಬರೀ ಗೈಯಲ್ಲಿ ಕಳಿಸ್ಕೊಡೋದು ಸರಿ ಅಲ್ಲಲ್ಲ. ಅದಕ್ಕೆ ನಿಮ್ಮ ಹತ್ರ ಒಂದು ಸಾಧಾರಣದ ಸೀರೆ ಇದ್ರೂ ಕೊಡಿ. ನನ್ನ ಹತ್ರ ಈಗ ದುಡ್ಡಿಲ್ಲ, ಆದರೆ ಸ್ವಲ್ಪ ಕೊಟ್ಟು ತೀರಿಸ್ತೀನಿ ಶಾಂತಕ್ಕ. ಹೌದಾ? ಇದೆ, ನನ್ನ ತವ್ರ ಮನೆಯವ್ರು ಕೊಟ್ಟಿದ್ದು, ನಾನೇ ನಿನ್ನೂ ಉಡ್ಲಿಕ್ಕೆ ತೆಗಿಲಿಲ್ಲ. ಒಳ್ಳೆ ಸೀರೆನೇ, ನಿನಗೆ ಸರಿ ಆದರೆ ತಗೊಂಡು ಹೋಗು. ಆಮೇಲೆ ಶಾಂತಕ್ಕ ಹಾಗಿದ್ದು ಕೊಟ್ಟರು ಹಿಂಗಿದ್ದು ಕೊಟ್ಟರು ಅನ್ಬೇಡ, 800,000 ಇರಬೇಕು ಅಷ್ಟೇ, ಸಾಕಾ? ಇಲ್ಲಪ್ಪ, ನಿಮಗೆ ಹಾಗಂತೀನ ನಾನು, ನೀವು ಕೊಟ್ಟಿದ್ಮೇಲೆ ಚೆನ್ನಾಗೇ ಇರುತ್ತೆ ಬಿಡಿ. ಅದು ನಿಮ್ಮ ತವ್ರ ಮನೆದು ಕೊಟ್ಟಿದ್ದಂದ್ರೆ ಚೆನ್ನಾಗೇ ಇರುತ್ತೆ. ಆದರೆ ಶಾಂತಕ್ಕ, ದುಡ್ಡು ಒಂದೇ ಸರಿ ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ. ಕೆಲ್ಸಕ್ಕೆ ಹೋಗ್ತೀನಲ್ಲ, ಅದರಲ್ಲಿ ಸ್ವಲ್ಪ ಉಳಿಸಿ ಕೊಡ್ತೆ. ಮತ್ತೊಂದು 2 ಲೀಟ್ರ್ ಹಾಲು ಮಾರ್ತೀನಲ್ಲ, ಅದನ್ನೆಲ್ಲ ಸೇರಿಸಿ ಕೊಡ್ತೀನಿ ಆಯ್ತಾ? ಮತ್ತು ಶಾಂತಕ್ಕ, ಇದನ್ನು ನನ್ನ ಮನೆಯವ್ರು ಯಾರಿಗೂ ಹೇಳಬೇಡಿ, ನಾನೇ ತೀರಿಸ್ತೀನಿ. ದುಡ್ಡಿನ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡ, ನಿನಗಾದಾಗ ಕೊಡು. ನೀ ಕೊಡ್ಲಿಲ್ಲ ಅಂದ್ರೆ ನಾನೇನು ಹೊಡಿತೀನ ನಿನಗೆ? ತಗೊಂಡು ಹೋಗ್ತೀಯಾ? ತೆಗೆದುಕೊಡ್ಲಾ? ಈಗ ಬೇಡ, ಸಂಜೆ ನೀವು ಬರುವಾಗ ಹಿಡ್ಕೊ ಬನ್ನಿ. ಮತ್ತೆ ಶಾಂತಕ್ಕ, ನಾನೊಂದು ಹೇಳೋದೇ ಮರ್ತೆ ನೋಡಿ, ನಿನ್ನೆ ನನಗೂ ಒಂದು ಸೀರೆ ತಗೊಬಂದ್ರು. ಎಷ್ಟು ಚೆನ್ನಾಗಿದೆ ಅಂದರೆ ಅದೇನೋ ಬನಾರಸಿ ಸೀರೆ ಅಂತೆ, ಒಳ್ಳೆ ರೇಷ್ಮೆ ಸೀರೆ ಥರ ಗೊಚ್ಚಿದೆ ಶಾಂತಕ್ಕ, ನನಗಂತೂ ಭಾರಿ ಇಷ್ಟ ಆಯ್ತು. ಹೌದಾ? ಮತ್ತೆಂತ ಶಾಪಿಂಗ್ ಅಂತೀಯಲ್ಲ, ಒಳ್ಳೆ ರೇಷ್ಮೆ ಸೀರೆನೇ ಸಿಕ್ತಲ್ಲ ನಿನಗೆ. ಒಳ್ಳೇದಾಯ್ತು. ಇವತ್ತೇ ಮಗಳು ಬರ್ತ್ಡೇ ಉಟ್ಕೋ, ಹಾಗೆ ಪೆಟ್ಟಿಗೆಗೆ ಹಾಕಿ ಇಡಬೇಡ. ಇಲ್ಲ ಶಾಂತಕ್ಕ, ಉಟ್ಕೊಂತೀನಿ. ಅಪ್ಪ, ಇಷ್ಟು ಒಳ್ಳೆ ಪಾರ್ಟಿ ಮಾಡ್ತಿದ್ದೀರಾ ಅಂತ ಹೇಳಲೇ ಇಲ್ಲ ನೀವು ನನಗೆ. ನನಗೆ ತುಂಬಾ ಖುಷಿ ಆಯ್ತು. ಹೋ ಪಮ್ಮಿ, ನಿನಗೆ ಸರ್ಪ್ರೈಸು. ನಿನ್ನ ಕಣ್ಣು ಮುಚ್ಕೊಂಡು ಕರ್ಕೊಬರ್ಬೇಕು ಅಂತ ಇದ್ವಿ, ಆದರೆ ಅದು ಸಾಧ್ಯನ ಹೇಳು? ನೀ ನಾಯಿ ಥರ ಮೂಗಲ್ಲೇ ವಾಸನೆ ಹಿಡಿದು ಬಿಡ್ತೀಯ ಅಲ್ವೇನವ? ನಿಮ್ಮ ಪ್ಲಾನ್ ಎಲ್ಲ ಡನ್ ಆಗ್ತಾತ. ಇಷ್ಟು ಬಲೂನ್ ಎಲ್ಲ ಹಾಕಿ ಇಷ್ಟು ದೊಡ್ಡ ಕೇಕ್ ತರುವಾಗ ನನಗೆ ಗೊತ್ತಾಗಲ್ವಾ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಎಲ್ಲ ಹೀಗೆ ಬರೀ ಕೈ ಬಿಸ್ಕೊಂಡು ಬಂದ್ರಾ? ಕೃಷ್ಣ, ನನ್ನ ಗಿಫ್ಟ್ ಎಲ್ಲಿ? ಅಮ್ಮ, ಅಪ್ಪ ನಾನು ಡ್ರೆಸ್ ತಗೊಳ್ಳುವಾಗ್ಲೂ ನನಗೆ ಅನ್ಸಿರ್ಲಿಲ್ಲ ನೀವು ಇಷ್ಟು ಚೆನ್ನಾಗಿ ನನ್ನ ಬರ್ತ್ಡೇ ಮಾಡ್ತೀರಾ ಅಂತ. ಪಮ್ಮಿ, ಇದೆಲ್ಲ ನಿನ್ನ ತಾತ ಮಾಡಿಸಿದಮ್ಮ, ಅವರೇ ಹೇಳಿದ್ದು ಈ ಸರಿ ನಮ್ಮ ಪಮ್ಮಿ ಬರ್ತ್ಡೇ ಚೆನ್ನಾಗಿ ಮಾಡಿ ಅಂತ. ಅದಕ್ಕೆ ತಾತನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಪಮ್ಮಿ, ನನಗಷ್ಟೇ ಅಲ್ಲಮ್ಮ, ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದ ತಗೋ. ಗಿಫ್ಟ್ ಮುಖ್ಯ ಅಲ್ಲ ಕಂದ, ಹಿರಿಯರ ಆಶೀರ್ವಾದ ಮುಖ್ಯ. ತಾತ, ಥ್ಯಾಂಕ್ ಯು ತಾತ, ನನ್ನ ಮುದ್ದು ತಾತ. ಅಪ್ಪ, ಕೇಕ್ ಕಟ್ ಮಾಡ್ಲಾ? ಸ್ವಲ್ಪ ನಿಲ್ಲಮ್ಮ ಪಮ್ಮಿ, ನೀನು ಅತ್ತೆ ಮಾಮ ಬರಲಿ. ಇದೇನು ಪರಕ್ಕ, ಅವಳನ್ನ ಯಾಕೆ ಕರ್ದಿ? ನೀನು ಪಮ್ಮಿ ಅಲ್ಲಿ ಹೋಗಿದ್ದಾಗ ಎಷ್ಟು ಕಷ್ಟ ಕೊಟ್ಲು ನಿಮಗೆ. ಮಗುಗೆ ಒಂದು ಮುಷ್ಟಿ ಅನ್ನ ಹಾಕೋಕ್ಕೂ ಆಡ್ತಿದ್ಲವಳು ಅಂತವಳು ಬೇಕಿತ್ತ ನಿನ್ಗಿಲ್ಲಿ? ಯಾವ ಜಾತಿ ಕಣಿ ಪರಕ್ಕ ನೀನು? ಹೋಗ್ಲಿ ಬಿಡು ಗಿರ್ಜಾ, ಅದನ್ನೆಲ್ಲ ನೆನಪು ಮಾಡಬೇಡ ಈಗ, ಅದೆಲ್ಲ ಕಳೆದು ಹೋದ ಕತೆ. ಸುಖದ ನಂತರ ಕಷ್ಟ, ಕಷ್ಟದ ನಂತರ ಸುಖ ಇದ್ದಿದ್ದೆ ಬಿಡು. ಇದೇನು ಹೊಸ್ತಾ? ಹಾಗೆ ಜಗಳ ಮಾಡ್ತಾರ ಮತ್ತೆ ಕೂಡ್ತಾರ, ಎಲ್ಲರ ಮನೇಲೂ ಇದ್ದಿದ್ದೇ ಬಿಡು ಗಿರ್ಜಾ. ತಮ್ಮನ ಮೇಲೆ ಪ್ರೀತಿ ಅವಳಿಗೆ, ತಮ್ಮ ಬರ್ತಾನಂತ ಎಷ್ಟು ಖುಷಿಯಲ್ಲಿದ್ದಾಳೆ ನೋಡು, ಮುಖ ಕಮಲದ ಹೂ ಥರ ಅರಳಿತ್ತು. ಶಾಂತಕ್ಕ, ನಾವು ಮಾತ್ರ ಎಲ್ಲರ ಮೇಲೆ ಜೀವ ಇಡೋದಲ್ಲ, ಅವರು ನಮ್ಮನ್ನ ಹಾಗೆ ನೋಡ್ಬೇಕು. ಪಮ್ಮಿ,
ಸೀರೆ ನೋಡು, ನಿನ್ನೆ ನಾನೇ ಅಪ್ಪನ ಜೊತೆ ಹೋಗಿ ತಗೊಬಂದೆ ಗೊತ್ತಾ? ಜಗನ್, ಪೂಜಾ, ಬಲೂನ್ ನೋಡು ಎಷ್ಟು ಚಂದ ಮಾಡಿದ್ದಾರೆ ಅಲ್ವಾ? ಯಪ್ಪ ಯಪ್ಪ ಯಪ್ಪ, ಇದೇನಂತೀನಿ ಇಷ್ಟು ಬೇಗ ಹೀಗೇಗಾಯ್ತು? ಏನ್ ಇವಳು ಸೀರೆ, ಎರಡೆರಡು ಅಂತಸ್ತಿನ ಕೇಕು, ಹುಡುಗಿ ಡ್ರೆಸ್ ನೋಡು, ಬಲೂನು. ಯಪ್ಪ, ಇಂಥ ಬದಲಾವಣೆ ಇಷ್ಟು ಬೇಗ ಏನಂತ ಮಾಟ ಮಾಡಿಬಿಟ್ಲಪ್ಪ. ಏನೋ ಕಳ್ಳಾಟ ನಡೆದಿದೆ. ಒಮ್ಮೆಲೆ ಎಲ್ಲಿಂದ ಬಂತು ಇಷ್ಟು ದುಡ್ಡು? ಇಲ್ಲೇ 4 ದಿನ ಇದನ್ನ ನೋಡ್ತೀನಿ, ಎಲ್ಲ ಹೊರಗೆ ಬರುತ್ತೆ. ಮಾವ, ಇದು ನನ್ನ ತಾತ ಕೊಡ್ಸಿರೋ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ. ಈ ಡ್ರೆಸ್ ಅಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಮಾವ? ಚಂದ ಪೊರಿ ಪೊರಿ ಥರ ಕಾಣಿಸ್ತೀಯ ಪಮ್ಮಿ. ಹುಟ್ಟು ಹಬ್ಬದ ಶುಭಾಶಯಗಳು ನಿನಗೆ. ಹೀಗೆ 100 ಕಾಲ ನಗ್ನಗ್ತಾ ಬಾಳಮ್ಮ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ನನ್ನ ಕಣ್ಣಿಗೆ ಇದೆಲ್ಲ ಸ್ವಪ್ನದ ಥರ ಕಾಣಿಸ್ತಿದೆ ಕಂದ. ತುಂಬ ಖುಷಿ ಆಯ್ತಮ್ಮ. ಕೇಕ್ ಕಟ್ ಮಾಡು, ಆಮೇಲೆ ನಿನಗೋಸ್ಕರ ನನ್ನ ಕಡೆಯಿಂದ ಸೈಕಲ್ ಗಿಫ್ಟ್ ಇದೆ. ಬೇಗ ಕೇಕ್ ಕಟ್ ಮಾಡು. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಅಪ್ಪು, ಮನೆಗೆ ಹೋಗಿ ಬ್ಯಾಟ್ ಬಾಲ್ ತಗೊಂಡ್ ಬರ್ತೀಯಾ? ಗ್ರೌಂಡ್ಗೆ ಹೋಗಿ ಕ್ರಿಕೆಟ್ ಆಡುವ ಎಲ್ಲ ಆಡೋದು ಅಲ್ಲಿ? ಮನೆ ಬಂದು ಹುಲ್ ಬೆಳ್ಕೊಂಡ್ ಬಿಟ್ಟಿದೆ. ಅದ್ರಲ್ಲಿ ಆಡೋಕ್ಕೂ ಆಗಲ್ಲ, ಓಡೋಕ್ಕೂ ಆಗಲ್ಲ. ಇಲ್ಲೇ ಕೂತು ಏನಾದ್ರೂ ಆಡಿದ್ರೆ ಆಯ್ತು ಬಿಡು. ಇಲ್ಲಿ ಬೇಡ ಕಣೆ ಖುಷಿ, ಈ ಸಣ್ಣ ಜಾಗ ಆಡೋಕ್ಕಾಗಲ್ಲ. ಗ್ರೌಂಡ್ ಅಲ್ಲಿ ಹೋಗಿ ಕಸನೆಲ್ಲ ಕಿತ್ತು ತೆಗೆದು ಕ್ಲೀನ್ ಮಾಡಿದ್ರೆ ದಿನ ಆಡೋಕ್ಕಾಗುತ್ತೆ. ನಾನು ಮನೆಗೆ ಹೋಗಿ ಬ್ಯಾಟ್ ಬಾಲು ಹಾರೆ ಬುಟ್ಟಿನೆಲ್ಲ ತಗೋ ಬರ್ತೀನಿ. ನೀವೆಲ್ಲ ಗ್ರೌಂಡ್ಗೆ ಹೋಗಿ. ಸರಿ ಸರಿ, ನಡೀರಿ ಅಲ್ಲ, ನೀನ್ ಬೇಗ ಬಂದ್ಬಿಡು ಅಪ್ಪು. ಖುಷಿ, ರಾಜು ರಮೇಶ ಓಡ್ ಬನ್ನಿ, ಇಲ್ಲಿ ಮಣ್ಣೊಳಗೆ ಏನೋ ಸಿಕ್ತು ನಂಗೆ. ಏನ್ ಸಿಕ್ತು? ಯಾವ್ದೋ ಗೊಂಬೆ ಕಣ, ಯಾರೋ ಮಣ್ಣೊಳಗೆ ಹೂತಿಟ್ಟಿದ್ದಾರೆ. ಬೇಡ ಕಣ ಅಪ್ಪು, ಅದು ಎಂತದೋ ಏನೋ ಮಣ್ಣೊಳಗೆ ಹಂಗೆ ಹಾಕಿಟ್ಬಿಡು. ಅದನ್ನೆಲ್ಲ ತೆಗಿಯಕ್ ಹೋಗ್ಬೇಡ. ಏನೂ ಇಲ್ಲ ಕಣೆ ಖುಷಿ, ಎಷ್ಟು ಒಳ್ಳೆ ಇದೆ. ತೆಗೆದು ತೊಳೆದ್ರೆ ಮನೇಲಿ ಚಿಂಕಿಗೆ ಆಡಕ್ಕಾಗುತ್ತೆ. ನೋಡ್ರ ಪಾಪ, ಗೊಂಬೆದು ಕೈ ಕಟ್ಟಿ ಮಣ್ಣೊಳಗೆ ಹಾಕಿಟ್ಟಿದ್ದಾರೆ. ಗೊಂಬೆ ಏನ್ ಮಣ್ಣು ಸರಿಸ್ಕೊಂಡು ಹೊರಗೆ ಬಂದ್ಬಿಡತ್ತಾ? ಅಯ್ಯಯ್ಯೋ, ಇದ್ಯಾಕೋ ಇದಕ್ಕಿದ್ದ ಹಾಗೆ ಗುಡುಗು ಮಿಂಚು ಎಲ್ಲ ಶುರುವಾಯ್ತು. ಕುಚ್ಚಿ ಅಕ್ಕ, ನನ್ನ ಕೈಯಲ್ಲಿ ಕಟ ಎಲ್ಲ ತುಂಬೋಯ್ತು. ಎಲ್ಲ ಹಾಕ್ಲಕ್ಕ ಇದನ್ನ? ಒಂದೊಂದು ನನ್ನ ತಲೆ ಮೇಲೆ ಹಾಕು. ಅಯ್ಯೋ, ನೀನ ಕಸ ಹಾಕೋ ಜಾಗ ನೀನು ಇದು. ಏನು ಮಾಡ್ತೀನಿ ನಿಂಗೆ? ಮಳೆ ಬಂತು, ಗ್ರೌಂಡ್ ಅನ್ನ ನಾಳೆ ಕ್ಲೀನ್ ಮಾಡಿದ್ರಾಯ್ತು. ಅಪ್ಪುನಿ ಆ ಗೊಂಬೆನ ಬಿಸಾಕಿ ಮನೆಗೆ ನಡಿ. ಇಲ್ಲೇ ಇರು, ಕೈ ಕಾಲು ತೊಳ್ಕೊ ಬರ್ತೀನಿ. ಗೊಂಬೆ ಚಂದ ಇದೆ. ಅಣ್ಣ ಅಣ್ಣ, ನಂಗೆ ಹೊಸ ಗೊಂಬೆ ತಂದ್ಯಾ? ಮುದ್ದು ಮುದ್ದು ಗೊಂಬೆ. ಚಿಂಕಿ, ಹೊಸ್ತಲ್ಲ, ಹಳೇದೆ. ಧೂಳೆಲ್ಲ ತಾಗಿ ಕೊಳಕಾಗ್ಬಿಟ್ಟಿದೆ. ಎತ್ಕೋಬೇಡ, ತೊಳೆದ ಮೇಲೆ ತಕೊಂಡು ಆಡು. ಕೊಳಕು ಗೊಂಬೆನ ಹಿಡ್ಕೊಂಡು ಆಡಿದ್ರೆ ನಿನ್ಗೆ ಹೊಟ್ಟೆ ನೋವಾಗುತ್ತೆ. ತಗೋ ಬಾ, ಇಲ್ಲಿ ತೊಳೆದು ಕೊಡ್ತೀನಿ. ಅಣ್ಣ, ತಂದೆ ತೊಳೆದು ಕೊಡು, ನಂಗೆ ಆಡ್ತೀನಿ. ಅಯ್ಯೋ, ಬಿದ್ಬಿಟ್ಟಿಯೇನಮ್ಮ? ಬಾಯಿಗೆಲ್ಲ ತಾಗಿ ರಕ್ತ ಬಂತು ನೋಡು. ಯಾಕೆ ಹೊರಗೆಲ್ಲ ಬರಕ್ ಹೋಗ್ತೀಯಾ? ನೋವಾಯ್ತಲ್ಲ ಮಗ ನನ್ನ ಬಂಗಾರಿಗೆ. ಇಲ್ಲ ಇಲ್ಲ, ಏನೂ ಆಗ್ಲಿಲ್ಲ. ಇಲ್ಲ, ಹೋಯ್ತು ಹೋಯ್ತು, ಬೂ ಹೋಯ್ತು.
ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಮಗು ಬಂದು ಬೀಳೋದನ್ನ ನೋಡೋಕ್ಕಾಗ್ತಿರ್ಲಿಲ್ವಾ ನಿಂಗೆ? ನಾನು ಇಲ್ಲಿ ಇರ್ಲಿಲ್ಲ ಅಪ್ಪ, ಕೈ ತೊಳೆಯಕ್ ಹೋಗಿದ್ದೆ. ಅಷ್ಟ್ರಲ್ಲಿ ಇವಳು ಬಂದು ಬಿದ್ರೆ ನಂಗೆ ಹೆಂಗ್ ಗೊತ್ತಾಗುತ್ತೆ? ನನ್ ಗೊಂಬೆ ಎಲ್ಲೋಯ್ತು? ಹಾ, ಗೊಂಬೆನಾ? ಮನೇಲಷ್ಟು ಗೊಂಬೆ ಇದ್ದಿದ್ದು ಸಾಕಾಗ್ಲಿಲ್ವಾ ನಿಂಗೆ? ಮತ್ತೊಂದು ದುಡ್ಡು ಕೊಟ್ಟು ತಗೋ ಬಂದ್ಯಾ? ನಿಂಗೆ ದುಡ್ಡು ಕೊಟ್ಟವ್ರು ಯಾರೋ ಅದನ್ನ ಹೇಳ ಮೊದಲು. ಅಪ್ಪ, ನಾನು ದುಡ್ಡು ಕೊಟ್ಟು ತರಲಿಲ್ಲ, ನನ್ ಗ್ರೌಂಡಲ್ಲಿ ಸಿಕ್ತು. ಅಲ್ಲಿ ಕೆಳಗೆ ಬಿದ್ದಿದ್ದ ಗೊಂಬೆ ಇಷ್ಟು ಬೇಗ ಇಲ್ಲಿ ಯಾರು ತಂದಿಟ್ರು? ಲೋ ತಮ್ಮಣಿ, ಯಾಕೋ ಈ ಗೊಂಬೆ ವಿಚಿತ್ರ ಇದೆಯಪ್ಪ. ಆಗ ಅಲ್ಲಷ್ಟು ದೂರ ಬಿದ್ದಿತ್ತು, ಇಲ್ಲಿ ಯಾವಾಗ ಬಂತು? ಎಲ್ಲಿ ಏನು ಸಿಕ್ಕರು ಮನೆಗೆ ಎತ್ಕೊಂಡು ಬಂದ್ಬಿಡ್ತಾನೆ. ತಗೊಂಡು ಹೋಗಿ ಎಷ್ಟು ಬಾರೋ ಅದನ್ನ ಮನೆ ಒಳಗೆ ತರಬೇಡ. ತಡಿ ತಡಿ, ಇವತ್ತೊಂದಿನ ಇಲ್ಲೇ ಇರ್ಲಿ. ನಾಳೆ ಅವಳು ಕಾಣ್ದಿದ್ದಾಗ ತಗೊಂಡು ಹೋಗಿ ದೂರ ಬಿಸಾಡಿ ಬಾ. ಇಷ್ಟು ರಾತ್ರಿಗೆ ಅಮ್ಮ ಏನ್ ಮಾಡ್ತಾಳೆ ಅಡುಗೆ ಮನೆಯಲ್ಲಿ? ಫ್ರಿಡ್ಜನ್ನೆಲ್ಲ ಹಾಗೆ ಓಪನ್ ಇಟ್ಬಿಟ್ಟೆ ಹೋಗಿದ್ದಾರೆ. ಯಾರಿಗೇನು ಹೇಳುವಂಗಿಲ್ಲ ಈ ಮನೇಲಿ. ಅಯ್ಯೋ ಶೇ, ಅಪ್ಪುದೇ ಕೆಲಸ ಇದೆಲ್ಲ. ತಿನ್ನೋ ಫ್ರಿಡ್ಜ್ ಎಲ್ಲ ಹುಡುಕಿ ಈ ಗೊಂಬೆ ತಂತಿದ್ರು ಒಳಗೆ ಬಿಟ್ಟು ಟೊಮೆಟೊ ಕೆಚಪ್ನೆಲ್ಲ ಚೆಲ್ಬಿಟ್ಟು ಹೋದ. ಏನು ಹುಡುಗನ ಏನೋ ಹಾಳ್ಗೇಡಿ. ಏನು ಮಾಡಿದ್ದಿದ್ಯು ಕಿಚನ್ ಅನ್ನೆಲ್ಲ? ಬಾಯ್ ಮುಚ್ಚು. ಆ ಗೊಂಬೆನ್ ತಗೊಂಡು ಹೋಗಿ ಫ್ರಿಡ್ಜ್ ಅಲ್ಲಿಟ್ಟು ಫ್ರಿಡ್ಜ್ ಮನೆನೆಲ್ಲ ಕೊಳಕ್ ಮಾಡಿದ್ಯಾರು? ಅಪ್ಪ, ಗೊಂಬೆ ನನ್ನ ಸೈಡ್ ಅಲ್ಲೇ ಮಲಗಿದ್ಯಲ್ಲಪ್ಪ, ಅದು ಹೆಂಗ್ ಫ್ರಿಡ್ಜಿಗೆ ಹೋಗುತ್ತೆ? ನಾನಂತೂ ಮಲಗದವನು ಎಲ್ಲೇ ಇಲ್ಲ. ಮತ್ ನಾನ್ ಸುಳ್ಳು ಹೇಳದ್ನೇನೋ? ನೀನ್ ಬಿಸಾಡ್ತೀಯ ಅಂತ ಚಿಂತೆ ಇಟ್ಟಿದ್ಲೇನಪ್ಪ, ನಾನಲ್ಲ. ನೀವಿಬ್ರು ಒಂದೇ, ಬಿದ್ಕೋ ಸುಮ್ಮನೆ. ಈಗ ನಾನು ಈ ಗೊಂಬೆನ ಹೊರಗೆ ಬಿಸಾಕ್ ಬಂದಲ್ಲ, ರೂಮ್ಗೆ ಹೆಂಗ್ ಬಂತು? ಏನೋ ಇವಂದೇ ತರಲೇ ಇಲ್ಲ. ನಿದ್ರೆ ನಾಟಕ ಮಾಡ್ತಾನೆ ಕಳ್ಪಟ್ಟಿಂಗ. ಅಮ್ಮ, ಏನಾಯ್ತು ಸರ್? ನೀವು ಹೆಂಗ್ ಬಿದ್ರಿ ಸರ್? ತಲೆ ರಕ್ತ ಬರ್ತಿದೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಸರ್ನ, ಎತ್ತಿ ಅಲ್ಲ. ಬೇಡ ಮಕ್ಕಳ, ಡಾಕ್ಟ್ರ್ ಹತ್ರ ಹೋಗುವಷ್ಟು ಏನೂ ಆಗಲಿಲ್ಲ ನನಗೆ. ಸ್ಟಾಫ್ ರೂಮಲ್ಲಿ ಬ್ಯಾಂಡೇಜ್ ಇದೆ, ಹಾಕೊಂಡ್ರಾಯ್ತು. ಸರ್, ಕುರ್ಚಿ ಸರಿಯಾಗಿ ನಿಂತಿದೆಯಲ್ಲ, ಹೇಗ್ ಬಿದ್ರಿ ಸರ್ ನೀವು? ಎಲ್ಲೋ ಅಪ್ಪು, ಮನೇಲಿ ಕಾಣ್ತಿಲ್ಲ ಅಂದಿಯಲ್ಲೋ, ಆ ಗೊಂಬೆ ಇಲ್ಲಿ ಸ್ಕೂಲ್ಗೆ ಹೆಂಗ ಬಂತು? ಅದು ಅಲ್ಲಿ ಮೇಲೆ ಹೆಂಗ ಹೋಗಿ ಕೂತಿದೆ? ನೀನೇನ್ ಬ್ಯಾಗ್ ಅಲ್ಲಿ ಇಟ್ಕೊ ಬಂದ್ಯಾ? ಇಲ್ಲ ಕಣೆ, ನಾನ್ ತರ್ಲಿಲ್ಲ. ಮತ್ತೆ ಹೆಂಗ್ ಬಂತಿದ್ದು? ಅಲ್ಲಿ ಮಾಯಾಗಿ ಇಲ್ಲಿ ಪ್ರತ್ಯಕ್ಷ ಆಯ್ತಂದ್ರೆ ಇದೇನ್ ಗೊಂಬೆನಾ? ನೀನ್ ಮಣ್ಣಿನ ತೆಗ್ದಾಗ್ಲೇ ನಾನು ಹೇಳ್ದೆ ನಿಂಗೆ ಬೇಡ ಅಲ್ಲೇ ಬಿಟ್ಟು ಬಿಡು ಅಂತ. ನೋಡಿಗ ಮನೇಲಿ ನೋಡಿದ್ರೆ ಚಿಂಕಿ ಬಿದ್ದು ರಕ್ತ ಸುರಿತು. ಇಲ್ಲಿ ಸರ್ಗೆ ಏಟಾಗಿದೆ. ಗೊಂಬೆ ನೋಡಿದ್ರೆ ಎಲ್ಲೆಲ್ಲೋ ಮಾಯ ಆಗ್ತಾ ಪ್ರತ್ಯಕ್ಷ ಆಗ್ತಾ ಕಿಸಕಿಸ ಅಂತ ವಿಚಿತ್ರವಾಗಿ ನಗುತ್ತೆ. ಹೌದ್ ಕಣ ಅಪ್ಪು, ಆ ಗೊಂಬೆ ಬಾಯಲ್ಲಿ ನೋಡು ರಕ್ತ ಇಳಿತಿದೆ. ಅದು ಏನೋ ಭೂತನೇ ಇರ್ಬೇಕು ಕಣ. ವಾಪಸ್ ಎಲ್ಲಿತ್ತೋ ಅಲ್ಲೇ ಹೂತ್ ಬಿಟ್ಟು ಬಾರೋ ಅಪ್ಪು. ಅಲ್ಲೇ ಸೈಡಲ್ಲೆಲ್ಲ ಹಗದು ನೋಡಪ್ಪು, ಏನಾದ್ರೂ ಇರ್ಲೇಬೇಕು. ಇಲ್ಲೇನೋ ಇದೆ, ಯಾವ್ದೋ ಪುಸ್ತಕ ಸರ್. ಆ ಗೊಂಬೆ ಬಗ್ಗೆ ಇದರಲ್ಲೇ ಏನಾದರೂ ಬರ್ತಿರ್ಬೋದು. ಅದನ್ನ ಹಾಗೆ ಎತ್ಕೋ, ದೇವಸ್ಥಾನದಲ್ಲಿರೋ ಸ್ವಾಮಿಗಳ ಹತ್ರ ಹೋಗಿ ವಿಚಾರಿಸೋಣ. ಸರಿ ಸರ್. ಸಾಧಾರಣ ಗೊಂಬೆ ಅಲ್ಲ ಅದು, ದುಷ್ಟ ಆತ್ಮ ಬಂದಿಯಾಗಿರೋ ಗೊಂಬೆ. ಯಾರೋ ಆತ್ಮಗಳನ್ನ ಗೊಂಬೆ ಒಳಗೆ ಬಂದಿ ಮಾಡಿಟ್ಟು ಅದರ ಕೈ ಕಟ್ಟಿ ಮಂತ್ರಶಕ್ತಿಯಿಂದ ಹೂತಾಕಿದ್ರು. ಅದನ್ನ ಯಾರು ತೆಗೆದಿರ್ಲಿ ಅಂತ ಈ ಪುಸ್ತಕದಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ.
ಆದಷ್ಟು ಬೇಗ ಆ ಗೊಂಬೆನ ಮತ್ತೆ ಬಂದಿ ಮಾಡಬೇಕು, ಇಲ್ಲ ಅಂದ್ರೆ ಎಲ್ಲ ಪ್ರಾಣಕ್ಕೂ ತೊಂದರೆ. ಅಪ್ಪು, ಆ ಗೊಂಬೆಗೆ ನಿಮ್ಮ ಮನೆಗೆ ಚಿಂಕಿ ಹತ್ರನೇ ಹೋಗಿರುತ್ತೆ. ಹೌದೌದು, ನಡೀರಿ ಅಲ್ಲೇ ಹೋಗಿ ನೋಡುವ. 1 ನಿಮಿಷ ತಡೀರಿ ಮಗ. ಓಂ ಚಾಮುಂಡಾಯ ನಮಃ. ತಗೋ ಈ ಮಂತ್ರ ಬಳ್ಳಿನ, ಇದರಿಂದ ಅದ್ರ ಶಕ್ತಿ ಕ್ಷೀಣ ಆಗತ್ತೆ, ನಿನಗೆ ಅದನ್ನು ಬಂದಿ ಮಾಡೋಕೆ ಸಹಾಯ ಆಗತ್ತೆ. ಆನೆ ಬಂತು ಆನೆ, ನಮ್ಮೂರಾನೆ, ಗೊಂಬೆ ಮರಿಯಾನೆ. ಚಿಂಕಿ, ಗೊಂಬೆನ್ ಕೊಡು. ಬಿಡೇ ಈ ಗೊಂಬೆನ. ಅಪ್ಪ, ನನ್ ಗೊಂಬೆ. ಅಣ್ಣಯ್ಯ ಅಳಿತಾನಪ್ಪ. ಏ, ಆಡ್ತಿದೀಯಲ್ಲ ಮಗು, ಯಾಕೋ ಅದ್ರ ಕೈಯಿಂದ ಕಸಿತಿದೀಯ? ಆಡ್ಲಿ ಬಿಡು. ಬೇಡಪ್ಪ, ಇದ್ರ ಜೊತೆ ಆಡೋದ್ ಬೇಡ. ಇದ್ರ ಒಳಗೆ ಕೆಟ್ಟ ಆತ್ಮ ಇದೆಯಂತಪ್ಪ. ಅಪ್ಪು, ಗೊಂಬೆ ಓಡೋಗ್ತಿದೆ. ಮಂತ್ರ ಬಳ್ಳಿ ನೆಸಿ ಅದ್ರ ಮೇಲೆ. ಏನೋ ಇದೆಲ್ಲ ದೊಡ್ಡ ಹೀರೋಗಿರಿ ಮಾಡೋಕ್ ಹೋಗು. ಎಲ್ಲೆಲ್ಲೋ ಬಿದ್ದಿರೋದ್ನೆಲ್ಲ ಎತ್ಕೊಂಡು ಬಂದು ಎಲ್ರಿಗೂ ತೊಂದರೆ ಕೊಡ್ತೀರಿ ನೀನು. ಇಲ್ಲಪ್ಪ, ಏನೋ ತಪ್ಪಾಯ್ತು. ಈಗೆಲ್ಲ ಏನು ತರಲ್ಲ. ಈಗ ಸ್ವಾಮಿಗಳು ಎಲ್ಲ ಹೇಳಿದ್ದಾರೆ. ಈಗ ಇದ್ರ ಶಕ್ತಿ ಕಮ್ಮಿ ಆಗಿದೆ. ಇದನ್ನ ತಕೊಂಡೋದ್ರೆ ಸ್ವಾಮಿಗಳು ಸುಟ್ಟು ಬಿಡ್ತಾರಪ್ಪ. ಆಮೇಲೆ ಯಾರಿಗೂ ಈ ಗೊಂಬೆಯಿಂದ ಏನು ತೊಂದರೆ ಇರಲ್ಲ. ಸರಿ ಸರಿ, ನಡಿ ಬೇಗ. ಓಂ ಕ್ರೀಂ ಹ್ರೀಂ ಹ್ರೀಂ ಸ್ವಾಹ. ಸ್ವಾಮಿ, ಶಾಂತಿ ಸ್ವಾಮಿ. ಹಾಕು ಈ ಬೆಂಕಿಗೆ. ಬಿಡಲ್ಲ ನಾನು ನಿಮ್ಮನ್ನ. ಓಂ ಕ್ರೀಂ ಹ್ರೀಂ ಚಾಮುಂಡಾಯ ನಮಃ. ಹೋಗು ಹೋಗು ಇಲ್ಲಿಂದ.